ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಈ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ಹೇಗಿತ್ತು ನಿಮ್ಮ ರಜೆ ದಿನ? ಬಹಳ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಹೊಸದಾಗಿ ಹೊಸ ಸಪ್ತಾಹ ಒಂದು ಶುರುವಾಗಿದೆ. ವಿ ಆರ್ ಆನ್ ಅ ವೆರಿ ಗುಡ್ ವೀಕ್. ವಾರದ ಆರಂಭದಲ್ಲೇ ನಮ್ಮ ಈ ಒಂದು ಸೈನ್ಸ್ ಸೆಷನ್ ಇದೆ. ಈಗ ಸೋಮವಾರ ಅಂತ ಹೇಳಿದ್ರೆ ಯಾರಿಗೆಲ್ಲ ಇಷ್ಟ? ಕೈ ನೋಡೋಣ. ಯಾರಿಗಿಷ್ಟ ಸೋಮವಾರ ಅಂದ್ರೆ? ಸಾಮಾನ್ಯವಾಗಿ ಶನಿವಾರ ಬಹಳ ಖುಷಿ ಆಗುತ್ತೆ, ನಾಳೆ ಭಾನುವಾರ ಅಂತ. ಭಾನುವಾರದ ಸಂಜೆ ಆಗ್ತಂಗೆನೆ ಅಯ್ಯೋ ನಾಳೆಯಿಂದ ಸೋಮವಾರ ಅಂತ ಅನ್ಸೋದು ಸಹಜ ಅಲ್ವಾ? ಆದ್ರೆ ಎಷ್ಟೋ ಸಲ ಯೋಚನೆ ಮಾಡಿ, ನಮ್ಮ ಮನೇಲಿ ಕೆಲಸ ಮಾಡುವಂತಹ ತಾಯಂದ್ರಾಗಿರ್ಬಹುದು ಅಥವಾ ಎಷ್ಟೋ ಶಿಕ್ಷಕಿಯರಾಗಿರ್ಬಹುದು, ಶಿಕ್ಷಕರು ಕೂಡ ಆಗಿರಬಹುದು, ಸೋಮವಾರ ಯಾವುದೇ ವಾರ ಆದ್ರೂ ಕೂಡ ನಗ್ನಗ್ತಾ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಅಂದ್ರೆ ಎಸ್ಪೆಷಲಿ ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ದಾಗ, ಅಂದ್ರೆ ಒಂದು ಕೆಲಸದಲ್ಲೂ ಕೂಡ ಇದ್ದಾಗ ಮನೆ ಕೆಲಸ ಎಲ್ಲ ಸಂಭಾಳಿಸಿ, ನಿಮ್ಮಂತಹ ಪುಟ್ಟ ಮಕ್ಳುಗಳು ಮನೇಲಿದ್ರೆ ಅವ್ರನ್ನು ಕೂಡ ಸಂಭಾಳಿಸಿ, ಅವ್ರನ್ನೂ ರೆಡಿ ಮಾಡಿ, ಅವ್ರನ್ನೂ ಶಾಲೆಗೆ ಕಳಿಸಿ, ಆ ನಂತರ ತಾವು ಕ್ಲಾಸ್ಗಳಿಗೆ ಪ್ರಿಪೇರ್ ಆಗಿ ರೆಡಿ ಆಗಿ ಬಂದು ನಿಮ್ ಮುಂದೆ ನಿಂತ್ಕೊಂಡು ಪಾಠ ಮಾಡೋದಿದೆಯಲ್ಲ, ಅದು ಬಹಳ ಸುಲಭವಾದಂತಹ ಕೆಲಸ ಅಲ್ಲ. ಆ ಕಾರಣದಿಂದ ಎಲ್ಲಾ ಶಿಕ್ಷಕರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಕೃತಜ್ಞತೆಯನ್ನ ತೋರಿಸ್ಬೇಕಾಗತ್ತೆ. ಶಿಕ್ಷಕರು ಮಾತ್ರ ಅಲ್ಲದೆ ಮನೇಲಿರುವಂತ ತಾಯಿ, ತಂದೆ, ಅಜ್ಜಿ ತಾತ, ಕೆಲವೊಮ್ಮೆ ಅಜ್ಜಿ ಅವ್ವ ಅಂತ ಕರೀತಾರೆ ನಿಮ್ ಕಡೆ, ಅವರೆಲ್ಲ ನಮ್ಗೆ ಎಷ್ಟು ಸಹಾಯ ಮಾಡ್ತಾರೆ ಅಲ್ವಾ? ಎಷ್ಟು ಪ್ರೀತಿ ಹಾಗೂ ಕಾಳಜಿಯನ್ನ ತೋರಿಸ್ತಾರೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ಒಂದು ಶ್ಲಾಘಿಸುವಂತಹ ಕೆಲಸವನ್ನ ನಾವು ಮಾಡೋದು ಉತ್ತಮ ಆಗ್ತಾ ಬರುತ್ತೆ. ಆ ನಿಟ್ಟಿನಲ್ಲಿ ಇವತ್ತಿನ ದಿನದ ಚಿಂತನೆ ಸಹ ಸಾಕ್ತಾ ಹೋಗುತ್ತೆ. ಇಂದಿನ ಚಿಂತನೆ ಹೀಗಿದೆ: ಒಂದು ಸುಂದರವಾದಂತಹ ಕುಟುಂಬದ ಚಿತ್ರವನ್ನ ಕಾಣಬಹುದು ನೀವು. ತಂದೆ, ತಾಯಿ, ಅಣ್ಣ, ತಂಗಿ ಅಥವಾ ಅಕ್ಕ, ತಮ್ಮ ಅಥವಾ ಇಬ್ರು ಹುಡುಗರಿದ್ರೆ ಅದೊಂಥರ ಚಂದ ಅಲ್ವಾ? ಈಗ ಏನ್ ಹೇಳುತ್ತೆ ನೋಡಿ, ನಮ್ಮ ಜೀವನದಲ್ಲಿ ದೊಡ್ಡ ಉಡುಗೊರೆಗಳನ್ನ ಕೊಡೋರ್ಗಿಂತ ಪ್ರತಿದಿನ ಸಣ್ಣ ಸಣ್ಣ ಸಹಾಯಗಳನ್ನ ಮಾಡಿ ನಮ್ಮ ಬದುಕನ್ನ ಸುಂದರಗೊಳಿಸೋರ್ಗೆ ಕೃತಜ್ಞತೆಯನ್ನ ಹೇಳೋದು ನಾವು ಕಲಿಬೇಕು. ಕೃತಜ್ಞತೆಯ ಮನಸ್ಸು ಮನುಷ್ಯನ ದೊಡ್ಡ ಅಲಂಕಾರ. ಸೊ ಯು ಹ್ಯಾವ್ ಟು ಬಿ ಥ್ಯಾಂಕ್ಫುಲ್. ಯಾವಾಗ್ಲೂ ಗ್ರಾಟಿಟ್ಯೂಡ್ ಅನ್ನೋದನ್ನ ತೋರಿಸ್ಬೇಕಾಗತ್ತೆ. ನೋಡಿ ಮಕ್ಳೇ, ನಾವು ಬೆಳಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲ್ಗೋವರೆಗೂ ಕೂಡ ಎಷ್ಟು ಜನರು ನಮ್ಗಾಗಿ ಶ್ರಮಿಸ್ತಾರೆ. ಒಂದಿನ ಯೋಚನೆ ಮಾಡಿ ನೋಡಿ. ಅಮ್ಮ ಅಥವಾ ಅಪ್ಪ ನಮ್ಮನ್ನ ನೋಡ್ಕೊಳ್ತಾರೆ. ಅಜ್ಜ ಅಜ್ಜಿ ಮನೇಲಿದ್ರೆ ಪ್ರೀತಿಯಿಂದ ಆಶೀರ್ವದಿಸ್ತಾರೆ. ಶಿಕ್ಷಕರು ನಮ್ಗೆ ಜ್ಞಾನವನ್ನ ನೀಡ್ತಾರೆ. ಶಾಲೆಯ ಅಕ್ಕ, ಅಣ್ಣ, ಬಸ್ ಚಾಲಕರು, ಮನೆಯ ಸಹಾಯಕರು, ಇವರೆಲ್ಲರೂ ತಮ್ಮ ತಮ್ಮ ರೀತಿಯಲ್ಲಿ ನಮ್ಮ ಜೀವನವನ್ನ ಸುಲಭವಾಗಿಸ್ತಾ ಹೋಗ್ತಾರೆ. ಕೆಲವೊಮ್ಮೆ ನಾವು ಅವರಿಗೆ ಧನ್ಯವಾದ ಅಂತ ಒಂದು ಸಣ್ಣ ಪದವನ್ನ ಕೂಡ ಹೇಳೋದಿಲ್ಲ. ಆದ್ರೆ ಆ ಒಂದು ಪದ ಅವರ ಮುಖದಲ್ಲಿ ನಗು ಮೂಡಿಸ್ ಅಲ್ವಾ? ಇವತ್ತೇ ಮನೆಗೆ ಹೋದ ನಂತರ ನಿಮ್ಮ ಜೀವನದಲ್ಲಿ ನಿಮಗಾಗಿ ನಿಸ್ವಾರ್ಥವಾಗಿ ಶ್ರಮಿಸುವಂತಹ ಒಬ್ಬ ವ್ಯಕ್ತಿಯನ್ನ ನೀವೇ ಆಯ್ಕೆ ಮಾಡಿ. ಅವ್ರು ನಿಮ್ಮ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಶಿಕ್ಷಕರು, ಸಹಾಯಕರು ಅಥವಾ ಯಾರೇ ಆಗಿರ್ಲಿ, ಅವ್ರ ಬಳಿಗೆ ಹೋಗಿ ಏನಂತ ಹೇಳ್ತೀರಿ ಗೊತ್ತಾ? ಹೀಗೆ ಹೇಳಿ: ನನ್ಗಾಗಿ ನೀವು ಮಾಡ್ತಿರೋ ಎಲ್ಲಾ ಸಹಾಯಕ್ಕೆ ಧನ್ಯವಾದಗಳು. ನಿಮ್ಮನ್ನ ನಾನು ತುಂಬಾ ಗೌರವಿಸ್ತೀನಿ. ನೆನ್ಪಿ ಮಕ್ಳೇ, ಕೃತಜ್ಞತೆಯನ್ನ ವ್ಯಕ್ತಪಡಿಸುವ ಮಗು ಜೀವನದಲ್ಲಿ ಎಲ್ಲಾ ಪ್ರೀತಿಯನ್ನ ಗಳಿಸಿದಂತಹ ದೊಡ್ಡ ವ್ಯಕ್ತಿ ಆಗ್ತಾನೆ. ಆದ್ರಿಂದ ಸಮಯ ಸಿಕ್ಕಾಗೆಲ್ಲ ಕೃತಜ್ಞರಾಗಿರೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಅರ್ಥ ಆಯ್ತಾ? ಏನ್ ಆಗುತ್ತೆ, ಇದನ್ನೆಲ್ಲ ಮ್ಯಾಜಿಕಲ್ ವರ್ಡ್ಸ್ ಇನ್ ಇಂಗ್ಲಿಷ್ ಅಂತ ಕರೀತಾರೆ. ಈಗ ನಿಮ್ಮ ಇಂಗ್ಲಿಷ್ ಶಿಕ್ಷಕಿ ಬಂದ್ರೆ ಹೇಳ್ಬಹುದು ಅವ್ರು, ರೈಟ್? ಪ್ಲೀಸ್ ಅನ್ನೋದು, ದಯವಿಟ್ಟು ನನ್ಗೆ ಪುಸ್ತಕ ಕೊಡೋದು ಅಂತ ಕೇಳೋದ್ಕಿಂತ ದಯವಿಟ್ಟು ಒಂದು ಪುಸ್ತಕವನ್ನ ಕೊಡು. ಕೊಟ್ಟಾಗ ಧನ್ಯವಾದಗಳು, ಥ್ಯಾಂಕ್ಸ್ ಹೇಳೋದು. ಏನಾದ್ರು ಗೊತ್ತೋ ಗೊತ್ತಿಲ್ಲ ಮಾಡಿದಾಗ ಸಾರಿ ಅಂತ ಕೇಳೋದು. ಇದನ್ನೆಲ್ಲ ಮ್ಯಾಜಿಕಲ್ ವರ್ಡ್ಸ್ ಅಂತ ಕರೀತಾರೆ. ಏನ್ ಹೇಳಿ ಮ್ಯಾಜಿಕಲ್ ವರ್ಡ್ಸ್? ಪ್ಲೀಸ್, ಥ್ಯಾಂಕ್ಸ್, ಸಾರಿ. ದಯವಿಟ್ಟು, ಧನ್ಯವಾದಗಳು, ಕ್ಷಮೆ ಇರ್ಲಿ. ಅರ್ಥ ಆಯ್ತಾ? ಒಟ್ಟಿಗೆ ಹೇಳ್ಬಿಟ್ಬೇಡಿ. ದಯವಿಟ್ಟು ಅಂದ್ರೆ ಏನಾದ್ರು ಕೆಲಸ ಆಗ್ಬೇಕಾದ್ರೆ ದಯವಿಟ್ಟು ಈ ಕೆಲಸವನ್ನ ಮಾಡ್ಕೊಡಿ ಅಂತ ಕೇಳೋದು. ಹಾಗೇನೆ ಯಾರಾದ್ರೂ ನಿಮ್ಗೆ ಏನಾದ್ರು ಸಹಾಯ ಮಾಡಿದಾಗ ಧನ್ಯವಾದಗಳು ಅಂತ ಚಿಕ್ಕ ರಬ್ಬರ್ ಕೊಟ್ಟು ಕೂಡ ಥ್ಯಾಂಕ್ಸ್, ಧನ್ಯವಾದ ಅಂತ ಹೇಳೋದು. ಕೊನೆಯದಾಗಿ ನಿಮ್ಮಿಂದ ಗೊತ್ತಿದ್ದೋ ಗೊತ್ತಾಗ್ದೇನೋ ಏನಾದ್ರು ನಡೆದಾಗ ಕ್ಷಮೆ ಇರ್ಲಿ, ಎಕ್ಸ್ಕ್ಯೂಸ್, ಸಾರಿ ಕೇಳ್ಬಿಡೋದು. ರೈಟ್? ಸೊ ಇದನ್ನ ಹೇಳ್ತಾ ಇವತ್ತಿನ ಮಂಡೇ ಮೋಟಿವೇಶನ್ ಕೊಟ್ಟಿದ್ದಾಗಿದೆ ಮೇಡಮ್. ಮನೆಗೆ ಹೋಗಿ ಏನ್ ಮಾಡ್ಬೇಕಂತ ಗೊತ್ತಲ್ಲ. ಅಂಡ್ ಶಿಕ್ಷಕರಿಗೆಲ್ಲರಿಗೂ ಒಂದ್ಸಲ ಜೋರಾಗಿ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಮಿಸ್ ಅಥವಾ ಥ್ಯಾಂಕ್ ಯು ಸರ್ ಹೇಳ್ತೀರಾ? ಸೂಪರ್. ಸೊ ಇದನ್ನ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಶುರು ಮಾಡೋಣ. ಇವತ್ತಿನ ಸೆಷನ್ ಬಂದು ನಮ್ಮ ಮೊದಲನೇ ಪಾಠ, ವಿಜ್ಞಾನದ ಅದ್ಭುತ ಜಗತ್ತು. ಮುಗಿತಲ್ವಾ? ಮುಗಿಸ್ಬಿಟ್ವಲ್ಲ?
ಆ ಪಾಠಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನಾವಳಿಗಳನ್ನ ಕೇಳ್ತೀವಿ. ಒಂದು ಪ್ರಶ್ನೆಗೆ 4 ಆಯ್ಕೆಗಳಿರುತ್ತೆ. 4 ಆಯ್ಕೆಗಳಲ್ಲಿ ಒಂದು ಆಯ್ಕೆ ಸರಿಯಾಗಿರುತ್ತೆ. ಯಾವುದು ಸರಿಯಾದ ಆಯ್ಕೆ ಅದು ನೀವು ಗೆಸ್ ಮಾಡ್ಬೇಕಾಗುತ್ತೆ. ಪ್ರತಿಯೊಂದು ಪ್ರಶ್ನೆಗೂ ನೀವು ಉತ್ತರಿಸಕ್ಕೆ ಒಂದಿಷ್ಟು ಕಾಲಾವಕಾಶ ಅಂತ ಕೊಡ್ಲಾಗುತ್ತೆ. ಬೇಗ ಬೇಗ ಉತ್ತರವನ್ನ ನೀಡಿ. ಒಂದು ಬಹಳ ಅದ್ಭುತವಾಗಿರುವಂತಹ ಒಂದು ಸಿಮ್ಯುಲೇಷನ್ ಕೂಡ ನೋಡೋಣ ಇವತ್ತಿನ ಸೆಷನ್ ಅಲ್ಲಿ. ಸೊ ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ಸೆಷನ್ ಅಲ್ಲಿ ಈಗ ಆರಂಭಿಸೋಣ ನಮ್ಮ ಕ್ವಿಜ್ ಕಾಂಪಿಟೇಷನ್ ಅಥವಾ ಪ್ರಶ್ನಾವಳಿಗಳನ್ನ. ಓಕೆನಾ? ರೆಡಿ ಇದ್ದೀರಾ? ಬಹಳ ಸಿಂಪಲ್ ಆಗಿರುತ್ತೆ. ಆರಾಮಾಗಿ ಎಲ್ಲರೂ ಆನ್ಸರ್ ಮಾಡಬಹುದು. ಈ ಸೆಷನ್ ಅಲ್ಲಿ ಒಟ್ಟು 2 ಆಗುತ್ತೆ. ಒಂದು, ನೀವೆಷ್ಟು ಚೆನ್ನಾಗಿ ಕಲ್ತಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು, ಹೊಸದೇನೋ ಕಲಿತೀರಾ. ಅಕಸ್ಮಾತ್ ಕಲ್ತಿಲ್ವಾ, ತಪ್ಪಾಗಿ ಉತ್ತರ ಕೊಟ್ರಾ, ನೋ ವರೀಸ್, ಹೊಸದಾಗೇನೋ ಕಲ್ತ್ಬಿಟ್ಟಿರ್ತೀರಾ. ಓಕೆನಾ? ರೈಟ್? ಓಕೆ, ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ, ಕಾಣಿಸುತ್ತಾ ಎಲ್ಲಕ್ಕೂ? ಕ್ಯಾನ್ ಯು ಆಲ್ ಸಿ? ವಿಜ್ಞಾನದ ಮುಖ್ಯ ಉದ್ದೇಶವೇನು? ವಾಟ್ ಇಸ್ ದ ಆಬ್ಜೆಕ್ಟಿವ್ ಆಫ್ ಸೈನ್ಸ್? ಆಪ್ಷನ್ ಎ, ಕೇವಲ ವಿಷಯಗಳನ್ನ ನೆನಪಿಟ್ಟುಕೊಳ್ಳುವುದು. ಆಪ್ಷನ್ ಬಿ, ನಿಸರ್ಗದ ನಿಯಮಗಳನ್ನು ಮತ್ತು ಪ್ರಕ್ರಿಯೆಗಳನ್ನ ಅರ್ಥ ಮಾಡಿಕೊಳ್ಳುವುದು. ಆಪ್ಷನ್ ಸಿ, ಕೇವಲ ಪರೀಕ್ಷೆಗಳಲ್ಲಿ ಅಂಕ ಗಳಿಸುವುದು. ಆಪ್ಷನ್ ಡಿ, ಕಥೆಗಳನ್ನು ಬರೆಯುವುದು. ಉತ್ತರ ಹೇಳಿ ನೋಡೋಣ. ಯೋಚನೆ ಮಾಡಿ ಉತ್ತರವನ್ನ ಹೇಳಿ. ಏನಿರಬಹುದು ಉತ್ತರ? ಒಂದು ಹಿಂಟ್ ಕೊಡ್ಲಾ? ಈ ವಿಜ್ಞಾನ ಇದೆಯಲ್ಲ, ಅದು ನಮ್ಮ ಸುತ್ತಲಿನ ಪ್ರಪಂಚವನ್ನ ಪ್ರಶ್ನಿಸಲು ಮತ್ತೆ ಅರ್ಥೈಸ್ಕೊಳ್ಳಲು ಸಹಾಯ ಮಾಡುತ್ತೆ. ಇಟ್ ಹೆಲ್ಪ್ ಅಸ್ ಕ್ವೆಶ್ಚನಿಂಗ್ ದ ಎನ್ವೈರ್ಮೆಂಟ್ ಅಂಡ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ ಎನ್ವೈರ್ಮೆಂಟ್. ಏನಿರಬಹುದು ಉತ್ತರ? ವೆರಿ ಗುಡ್. ನಿಸರ್ಗದ ನಿಯಮಗಳನ್ನು ಮತ್ತು ಪ್ರಕ್ರಿಯೆಗಳನ್ನ ಅರ್ಥ ಮಾಡಿಕೊಳ್ಳೋದೇ ವಿಜ್ಞಾನ. ತಿಳಿತಾ? ನೆಕ್ಸ್ಟ್, ಎರಡನೇ ಪ್ರಶ್ನೆ, ವೈಜ್ಞಾನಿಕ ಅಧ್ಯಯನದ ಅಥವಾ ಅನ್ವೇಷಣೆಯ ಮೊದಲ ಹಂತ ಯಾವುದು? ಮೊದಲ ಹಂತ ಯಾವುದು? ಫಸ್ಟ್ ನಾವು ಸಿಸ್ಟಮ್ ಅಥವಾ ಸ್ಟೆಪ್ ತೆಗೆದುಕೊಳ್ಳೋದು ಯಾವುದು? ಆಪ್ಷನ್ ಎ, ತೀರ್ಮಾನಕ್ಕೆ ಬರುವುದು. ಆಪ್ಷನ್ ಬಿ, ಪ್ರಯೋಗಗಳನ್ನು ಮುಕ್ತಾಯಗೊಳಿಸುವುದು. ಆಪ್ಷನ್ ಸಿ, ವೀಕ್ಷಣೆ ಅಥವಾ ಅಬ್ಸರ್ವೇಷನ್ ಮತ್ತು ಪ್ರಶ್ನಿಸುವುದು. ಆಪ್ಷನ್ ಡಿ, ಫಲಿತಾಂಶವನ್ನ ಪ್ರಕಟಿಸುವುದು. ವೈಜ್ಞಾನಿಕ ಅಧ್ಯಯನದ ಅಥವಾ ಅನ್ವೇಷಣೆಯ ಮೊದಲ ಹಂತ ಯಾವುದು? ಆಪ್ಷನ್ ಎ, ತೀರ್ಮಾನಕ್ಕೆ ಬರುವುದು. ಆಪ್ಷನ್ ಬಿ, ಪ್ರಯೋಗಗಳನ್ನ ಮುಕ್ತಾಯಗೊಳಿಸುವುದು. ಆಪ್ಷನ್ ಸಿ, ವೀಕ್ಷಣೆ ಅಥವಾ ಅಬ್ಸರ್ವೇಷನ್ ಮತ್ತು ಪ್ರಶ್ನಿಸುವುದು. ಆಪ್ಷನ್ ಡಿ, ಫಲಿತಾಂಶವನ್ನ ಪ್ರಕಟಿಸುವುದು. ಮಕ್ಕಳೇ, ನನ್ನ ಧ್ವನಿ ಕೇಳ್ತಾ ಇದೆಯಲ್ಲ ನಿಮ್ಮೆಲ್ಲರಿಗೂ? ಕ್ಯಾನ್ ಯು ಆಲ್ ಲಿಸನ್ ಟು ಮೀ? ನನ್ನ ಬೋರ್ಡ್ ಸಹ ಕಾಣಿಸ್ತಾ ಇದೆಯಾ ನಿಮ್ಮೆಲ್ಲರಿಗೂ? ಅದ್ರಲ್ಲಿ ಬರ್ದಿರೋ ಅಕ್ಷರಗಳೆಲ್ಲ ಕಾಣ್ತಾ ಇದೆಯಾ? ಓಕೆ. ಕಲರ್ಗಳು ಹೇಳ್ತಾ ಇದಾರೆ ಮೇಡಮ್, ಬ್ರೌನ್, ಗ್ರೀನ್ ಆ ರೀತಿ ಹೇಳ್ತಾ ಇದಾರೆ. ನೋ ನೋ ನೋ, ಆನ್ಸರ್ ಹೇಳಿ. ಹಿಂಟ್ ಬೇಕಾ? ಏನ್ ಹಿಂಟ್ ಕೊಡೋಣ ಈ ಪ್ರಶ್ನೆಗೆ? ಓಕೆ, ಏನ್ ಹಿಂಟ್ ಕೊಡ್ಲಿ? ಯಾವುದೇ ಒಂದು ವೈಜ್ಞಾನಿಕ ಶೋಧನೆ ಸುತ್ತಲಿನ ಘಟನೆಗಳನ್ನ ಗಮನಿಸೋದ್ರೊಂದಿಗೆ ಮಾತ್ರ ಪ್ರಾರಂಭವಾಗುತ್ತೆ. ನಾವ್ ಯಾವಾಗ ಗಮನಿಸ್ಲಿಕ್ಕೆ ಶುರು ಮಾಡ್ತೀವೋ, ಇನ್ನೊಂದ್ಸಲ ಹೇಳ್ತಾ ಇದೀನಿ, ಹೈಲೈಟ್ ಮಾಡ್ತಾ ಇದೀನಿ, ಗಮನಿಸ್ಲಿಕ್ಕೆ ಶುರು ಮಾಡ್ತೀವೋ, ಗಮನಿಸೋದು ಅಂದ್ರೆ ಅಬ್ಸರ್ವ್ ಮಾಡೋದು. ಸೊ ಉತ್ತರ ಏನಾಗಿರುತ್ತೆ? ಆಪ್ಷನ್ ಸಿ, ವೀಕ್ಷಣೆ ಮತ್ತು ಪ್ರಶ್ನೆ ಮಾಡೋದು ಮೊದಲನೇ ಹಂತ ಯಾವ್ದಾದ್ರು ವೈಜ್ಞಾನಿಕ ಒಂದು ಹಂತಗಳನ್ನ ತೆಗೆದುಕೊಂಡಾಗ. ಮೂರನೇ ಪ್ರಶ್ನೆ, ಸಸ್ಯಗಳು ಸೂರ್ಯನ ಬೆಳಕನ್ನು ಬಳಸಿ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂತಹ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಸಸ್ಯಗಳು ಸೂರ್ಯನ ಬೆಳಕನ್ನು ಬಳಸಿ ತಮ್ಮ ಆಹಾರವನ್ನ ತಯಾರಿಸಿಕೊಳ್ಳಲು ಆ ಒಂದು ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ, ಶ್ವಾಸಕ್ರಿಯೆ. ಆಪ್ಷನ್ ಬಿ, ಬಾಷ್ಪ ವಿಸರ್ಜನೆ. ಆಪ್ಷನ್ ಸಿ, ಜೀರ್ಣ ಕ್ರಿಯೆ. ಆಪ್ಷನ್ ಡಿ, ದ್ಯುತಿ ಸಂಶ್ಲೇಷಣೆ. ಸಸ್ಯಗಳು ಸೂರ್ಯನ ಬೆಳಕನ್ನ ಬಳಸಿ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವಂತ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಹಿಂಟ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಈ ಪ್ರಕ್ರಿಯೆ ಇದಲ್ಲ, ಅದಕ್ಕೆ ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತು ಪತ್ರಹರಿತು ಸ್ಟೊಮ್ಯಾಟ ಅಂತೀವಿ,
ಅದು ಅಗತ್ಯ. ಏನಿರಬಹುದು ಆ ಒಂದು ಪ್ರಕ್ರಿಯೆ? ಬ್ರೌನ್ ಕಲರ್ ಮೇಡಮ್. ಬ್ರೌನ್ ಕಲರ್ ಯಾವ್ದಿದೆ ಇಲ್ಲಿ? ಇದು ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್. ಇದನ್ನ ನೋಟ್ ಮಾಡ್ಕೊಬಹುದು ಈ ಸ್ಪೆಲ್ಲಿಂಗ್ ನ ನೀವು. ಫೋಟೋಸಿಂಥಸಿಸ್. ಇದು ಕರೆಕ್ಟ್ ಆಗಿದೆಯಾ ಉತ್ತರ? ನೋಡೋಣವಾ? ಅರೆ ಕರೆಕ್ಟ್ ಆಗಿದೆ. ನಿಮ್ಮ ಬ್ರೌನ್ ಕಲರ್ ಉತ್ತರ ಸರಿಯಾಗಿದೆ. ಈ ಬ್ರೌನ್ ಕಲರೇ ಗ್ರೀನ್ ಕಲರ್ ಆಗಿರುವಂತಹ ಪ್ಲಾಂಟ್ ಗೆ ಸಹಾಯ ಮಾಡೋದು. ಹೌದಾ? ಓಕೆ. ನೆಕ್ಸ್ಟ್ ಪ್ರಶ್ನೆ. ವೈಜ್ಞಾನಿಕ ಮನೋಭಾವ ಎಂದರೆ ಏನು? ವೈಜ್ಞಾನಿಕ ಮನೋಭಾವ ಎಂದರೆ ಏನು? ನಮ್ ಭಾವ ಯಾರು ಅಂತ ಗೊತ್ತು. ಇವ್ರು ಯಾರು ಮನೋಭಾವ? ಯೋಚನೆ ಮಾಡ್ತಿದ್ದೀರಾ? ಓಕೆ. ಆಪ್ಷನ್ ಎ, ಎಲ್ಲವನ್ನ ಕುರುಡಾಗಿ ನಂಬೋದು. ಇದಂತೂ ಇಲ್ವೇ ಇಲ್ಲ. ಕೇಳಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡ್ತಲ್ವಾ? ಆಪ್ಷನ್ ಬಿ, ಪ್ರಶ್ನಿಸುವುದು, ಸಾಕ್ಷ್ಯಗಳನ್ನ ಹುಡುಕುವುದು ಮತ್ತು ತಾರ್ಕಿಕವಾಗಿ ಆಲೋಚಿಸುವುದು. ಆಪ್ಷನ್ ಸಿ, ಹಳೆಯ ನಂಬಿಕೆಗಳನ್ನ ಬದಲಾಯಿಸದಿರುವುದು. ಹಳೆಯ ನಂಬಿಕೆಗಳನ್ನು ಬದಲಾಯಿಸದಿರುವುದು. ಕನ್ನಡದ ಕಲಿಕೆ ಬಹಳ ಬಹಳ ಮುಖ್ಯ. ಆಪ್ಷನ್ ಡಿ, ಪ್ರಯೋಗಗಳನ್ನು ಮಾಡದಿರುವುದು. ಸೊ ಎಲ್ಲದರಲ್ಲೂ ಕೂಡ ನಕಾರಾತ್ಮಕವಾಗಿದೆ. ಮಾಡದಿರುವುದು, ಬದಲಾಯಿಸದಿರುವುದು. ಹಾಗಾದ್ರೆ ಸರಿಯಾದಂತ ಉತ್ತರ ಯಾವ್ದಿರಬಹುದು ಮಕ್ಕಳೇ? ಇದು ಸತ್ಯವನ್ನ ಕಂಡ್ಕೊಳ್ಳಿಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳನ್ನ ಕೇಳುವಂತಹ ಗುಣ. ಏನಿರ್ಬೋದು ಸತ್ಯ ಅಂತ? ಸೊ ಅಲ್ಲಿ ತರ್ಕಬದ್ಧವಾಗಿ, ತಾರ್ಕಿಕವಾಗಿ ನಾವು ಆಲೋಚಿಸ್ತೀವಿ. ಸೊ ಸರಿಯಾದಂತ ಉತ್ತರ ಪ್ರಶ್ನಿಸುವುದು, ಸಾಕ್ಷ್ಯಗಳನ್ನ ಹುಡುಕುವುದು ಮತ್ತು ತಾರ್ಕಿಕವಾಗಿ ಆಲೋಚಿಸುವುದು. ಇನ್ನೊಂದ್ಸಲ ಬ್ರೌನಿಗೆ. ಹೌದಾ? ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಜೀವಂತ ವಸ್ತುಗಳ ಪ್ರಮುಖ ಲಕ್ಷಣ ಅಲ್ಲ? ಕೆಳಗಿನವುಗಳಲ್ಲಿ ಯಾವುದು ಜೀವಂತ ವಸ್ತುಗಳ ಪ್ರಮುಖ ಲಕ್ಷಣ ಅಲ್ಲ? ಆಪ್ಷನ್ ಎ, ಬೆಳವಣಿಗೆ. ಆಪ್ಷನ್ ಬಿ, ಶ್ವಾಸಕ್ರಿಯೆ. ಆಪ್ಷನ್ ಸಿ, ಪ್ರಚೋದನೆಗೆ ಸ್ಪಂದನೆ. ಆಪ್ಷನ್ ಡಿ, ಶಾಶ್ವತವಾಗಿ ಒಂದೇ ಗಾತ್ರದಲ್ಲಿ ಇರುವುದು. ನನ್ಗೆ ಗೊತ್ತು ನೀವೆಲ್ಲರೂ ಬ್ರೌನ್ ಕಲರ್ ಮೇಡಮ್ ಅಂತ ಕೂಗ್ತಾ ಇದೀರಾ. ಮಕ್ಕಳೇ, ಪ್ರಶ್ನೆನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈ ಕೆಳಗೆ ಕೊಟ್ಟಿರೋದ್ರಲ್ಲಿ ಯಾವುದು ಜೀವಂತ ವಸ್ತುಗಳ ಪ್ರಮುಖ ಲಕ್ಷಣವಲ್ಲ? ಲಕ್ಷಣನೇ ಇರೋದಿಲ್ಲ ಜೀವಂತ ವಸ್ತುಗಳಲ್ಲಿ. ಯಾವುದು ನೋಡಿ? ಜೀವಿಗಳು ಸಮಯದೊಂದಿಗೆ ಬದಲಾಗುತ್ತೆ. ಹೌದಾ? ಗಾತ್ರದಲ್ಲೂ ಕೂಡ ಬೆಳೀತಾ ಹೋಗುತ್ತೆ. ನೀವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾಗ ಎಷ್ಟಿದ್ರಿ? ಕೆಜಿ ಎಷ್ಟಿತ್ತು ನಿಮ್ದು? ಏನೊಂದ್ 5-6 ಕೆಜಿ ಇದ್ರಿ. ಇವಾಗ ಎಷ್ಟಿದ್ದೀರಾ? 35 ಅಷ್ಟೇನಾ? 40, 42, 63. ಸೊ ಬದಲಾವಣೆ ಆಗ್ತಾ ಇದ್ಯಾ? ಈಗ ಒಂದು ಚಿಕ್ಕ ಗಿಡ ಮರವಾಗಿ ಬೆಳೀತಾ ಇಲ್ಲಿ ಒಂದು ಬೆಳವಣಿಗೆಯನ್ನ ಕಾಣಬಹುದು. ನಾವು ಜೀವಂತ ವಸ್ತುಗಳಲ್ಲಿ ಬೆಳವಣಿಗೆ, ಗ್ರೋತ್ ಅನ್ನೋದನ್ನ ಕಾಣಬಹುದು. ಶ್ವಾಸಕ್ರಿಯೆ, ಉಸಿರಾಟವನ್ನ ಕಾಣಬಹುದು. ರೆಸ್ಪಿರೇಷನ್ ಕಾಣಬಹುದು. ಜೊತೆಗೆ ಪ್ರಚೋದನೆಗೆ ತಕ್ಕ ಸ್ಪಂದನೆ. ನಾನೇನಾದ್ರು ಪ್ರಚೋದಿಸಿದಾಗ, ಒಂದು ಬಿಸಿ ಪಾತ್ರೆಯನ್ನ ತಂದು ನಿಮ್ ಮುಂದೆ ಇಟ್ಟಾಗ ಏನ್ ಮಾಡ್ತೀರಾ? ಊಟಕ್ಕೆ ಹೋಗ್ತೀರಾ? ಇಲ್ಲ, ರೈಟ್? ಎಲ್ಲೋ ಒಂದ್ ಬೆಂಕಿ ಬಿದ್ದಿದೆ ಅಂದ ತಕ್ಷಣ ಎದ್ದು ಓಡೋಗ್ತೀರಾ. ಅಥವಾ ನಿಮ್ಮ ಮೇಲೆ ಒಂದು ಜಿರಳೆನ ತಂದು ಎಸೆದ್ರೆ ಏನ್ ಮಾಡ್ತೀರಾ? ಹಿಡ್ದು ಆಟ ಆಡ್ತೀವಂತೆ. ಸೂಪರ್. ಜಿರಳೆನ ಎಸ್ದಾಗ ಏನ್ ಮಾಡ್ತೀರಾ? ಓಡ್ ಹೋಗ್ಬಿಡ್ತೀವಿ ಅಥವಾ ಕಿರ್ಚ್ಬಿಡ್ತೀವಿ, ಧಡಾರ್ ಅಂತ ಎದ್ಬಿಡ್ತೀವಿ. ಒಂದು ಹಲ್ಲಿ ಬಿದ್ದ ತಕ್ಷಣ ಎದ್ಬಿಡ್ತೀವಿ, ರೈಟ್? ಇದೆಲ್ಲ ಏನು? ಪ್ರತಿಯೊಂದು ಪ್ರಚೋದನೆಗೆ ಒಂದು ತೋರಿಸುವಂತಹ ಪ್ರತಿಕ್ರಿಯೆ, ರೆಸ್ಪಾನ್ಸ್ ಮಾಡ್ತಾ ಹೋಗ್ತೀವಿ, ರೈಟ್? ಹಾಗಾಗಿ ಈ ಬೆಳವಣಿಗೆ ನಮ್ಮಲ್ಲಿದೆ, ಶ್ವಾಸಕ್ರಿಯೆ ಇದೆ, ಪ್ರಚೋದನೆಗೆ ತಕ್ಕ ಸ್ಪಂದನ ಇದೆ. ಆದ್ರೆ ಶಾಶ್ವತವಾಗಿ ಒಂದೇ ಗಾತ್ರದಲ್ಲಿರೋದು, ಒಂದೇ ವೆಯ್ಟ್ ಅಲ್ಲಿ ಇರೋದು ಸಾಧ್ಯ ಆಗುತ್ತಾ? ಇಲ್ಲ ಮೇಡಮ್. ಸಣ್ಣ ಆಗ್ತೀವಿ, ದಪ್ಪ ಆಗ್ತೀವಿ, ಬದಲಾಗ್ತಾ ಹೋಗ್ತೀವಿ. ಹಾಗಾಗಿ ಇದು ಸರಿಯಾದಂತ ಉತ್ತರ ಆಗಿರುತ್ತೆ. ಕ್ಲಿಯರ್? ಅರ್ಥ ಆಗ್ತಾ ಇದ್ಯಾ? ಪ್ರಶ್ನೆಗಳು ಕಷ್ಟ ಅನಿಸ್ತಾ ಇದ್ಯಾ? ಈಸಿ ಆಗಿದ್ಯಾ? ಸೂಪರ್. ಸಾಮಾನ್ಯ ವಾತಾವರಣದಲ್ಲಿ ನೀರಿನ ಕುದಿಬಿಂದು ಅಥವಾ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಿರುತ್ತೆ? ಸಾಮಾನ್ಯ ವಾತಾವರಣದಲ್ಲಿ ನೀರಿನ ಕುದಿಬಿಂದು ಅಥವಾ ಬಾಯ್ಲಿಂಗ್ ಪಾಯಿಂಟ್ ಎಷ್ಟಿರುತ್ತೆ? ಆಪ್ಷನ್ ಎ 0 ಡಿಗ್ರಿ ಸೆಲ್ಸಿಯಸ್. ಆಪ್ಷನ್ ಬಿ 50 ಡಿಗ್ರಿ ಸೆಲ್ಸಿಯಸ್. ಆಪ್ಷನ್ ಸಿ 100 ಡಿಗ್ರಿ ಸೆಲ್ಸಿಯಸ್. ಆಪ್ಷನ್ ಡಿ 200 ಡಿಗ್ರಿ ಸೆಲ್ಸಿಯಸ್. ಏನಿರುತ್ತೆ? ವೆರಿ ಗುಡ್. 100 ಡಿಗ್ರಿ ಸೆಲ್ಸಿಯಸ್ ಅಂತ ಕೇಳಿದ್ದಾರೆ. ಹಾಗೆ ನನಗೆ ಚಾಟ್ ಬಾಕ್ಸ್ ಅಲ್ಲಿ ಒಂದು ಮೆಸೇಜ್ ಬಂದಿದೆ, ಮೇಡಮ್ ಸೆಲ್ಸಿಯಸ್ ಅಂದ್ರೆ ಏನು?
ಏನಿರಬಹುದು? ಎಲ್ಲಿಂದ ಬಂತು ಈ ಪದ ತಿಳ್ಕೊಳ್ಳೋಣವಾ? ಆದ್ರೆ ಇವತ್ ಬೇಡ, ನೆಕ್ಸ್ಟ್ ಕ್ಲಾಸ್ ನಲ್ಲಿ, ನಮ್ಮ ಮುಂದಿನ ಕ್ಲಾಸ್ ನಲ್ಲಿ ನೀವು ತಿಳ್ಕೊಂಡ್ ಬನ್ನಿ. ನಾನು ನಿಮ್ಗೆ ವಿಷಯವನ್ನ ಹೇಳ್ತೀನಿ. ಸೆಲ್ಸಿಯಸ್, 100 ಡಿಗ್ರಿ ಸೆಲ್ಸಿಯಸ್ ಅಂತೀವಲ್ಲ, ಸೆಲ್ಸಿಯಸ್ ಅಂದ್ರೆ ಏನು ಅದ್ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡೋಣ. ನೆನ್ಪಿರ್ಲಿ, ಅದು ನಾನು ಈ ಕ್ಲಾಸ್ ನಲ್ಲಿ ನಿಮ್ಗೆ ಕೊಡ್ತಿರುವಂತಹ ಟಾಸ್ಕ್. ಕ್ಲಿಯರ್? ಈಗ ಮುಂದಿನ ಪ್ರಶ್ನೆ ಕಡೆಗೆ ಹೋಗೋಣವಾ? ಕಷ್ಟ ಇದೆಯಾ ಮಕ್ಕಳೇ ಪ್ರಶ್ನೆಗಳು? ಇಲ್ಲ ಮೇಡಮ್. ಪ್ರಯೋಗಾಲಯದಲ್ಲಿ ಪ್ರಯೋಗಗಳನ್ನ ಮಾಡುವಾಗ ಸುರಕ್ಷತಾ ನಿಯಮಗಳನ್ನ ಏಕೆ ಪಾಲಿಸಬೇಕು? ನೀವೊಂದು ಪ್ರಯೋಗಾಲಯದಲ್ಲಿದ್ದು ಪ್ರಯೋಗಗಳನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಅಲ್ಲಿ ನೀವು ಸುರಕ್ಷಿತವಾದಂತಹ ನಿಯಮಗಳನ್ನ ಯಾಕೆ ನೀವು ಪಾಲಿಸಬೇಕು? ಆಪ್ಷನ್ ಎ, ಸಮಯ ವ್ಯರ್ಥ ಮಾಡಲ್ಲ. ನಮ್ಗೆ ಏನ್ ಕೆಲಸ ಇದೆ ಪ್ರಯೋಗಾಲಯದಲ್ಲಿ? ಸುಮ್ಮನೆ ಹೋಗ್ಬಿಟ್ಟು ಟೈಮ್ ವೇಸ್ಟ್ ಮಾಡಕ್ಕೆ ಇದನ್ನೆಲ್ಲ ಮಾಡ್ತೀವಿ. ಆಪ್ಷನ್ ಬಿ, ಅಪಾಯಗಳು ಮತ್ತು ಅಪಘಾತಗಳನ್ನ ತಡೆಯಲು, ಆಕ್ಸಿಡೆಂಟ್ಸ್ ಗಳು ಮತ್ತೆ ಡೇಂಜರ್ಸ್ ಗಳನ್ನ ತಡೆಗಟ್ಟಲು. ಆಪ್ಷನ್ ಸಿ, ಪ್ರಯೋಗವನ್ನ ಕಷ್ಟಕರವಾಗಿಸಲು. ಆ ಪ್ರಯೋಗ ಮೊದ್ಲೇ ಕಷ್ಟ, ನಮ್ಗೆ ಅರ್ಥ ಆಗಲ್ಲ, ತಲೆ ಕೂಡ ಅರ್ಥ ಆಗಲ್ಲ, ಅದ್ರ ಮಧ್ಯೆ ಸುರಕ್ಷಿತ ನಿಯಮಗಳನ್ನೆಲ್ಲ ಹಾಕಿ ಅದ್ ಇನ್ನೊಂದ್ ಸ್ವಲ್ಪ ಕಷ್ಟ ಮಾಡ್ಕೊಂಡ್ಬಿಡೋದು. ಆಪ್ಷನ್ ಡಿ, ಕೇವಲ ಶಿಕ್ಷಕರಿಗೆ ತೋರ್ಸಲು. ನಾವೆಲ್ಲ ಏನ್ ಸೇಫ್ಟಿ ಮೆಷರ್ಸ್ ನ ಫಾಲೋ ಮಾಡ್ತೀವಿ? ಬರೀ ಶಿಕ್ಷಕರಿಗೆ ತೋರ್ಸ್ಬೇಕಷ್ಟೇ. ಹೌದಾ? ನೋಡಿ, ರಾಸಾಯನಿಕಗಳು ಮತ್ತು ಉಪಕರಣಗಳನ್ನ ಬಳಸಬೇಕಾದ್ರೆ ಸ್ವಯಂ ರಕ್ಷಣೆ ಅನ್ನೋದು ಅತ್ಯಗತ್ಯ. ಆದ್ರಿಂದ ಅಪಾಯ ಮತ್ತು ಅಪಘಾತಗಳನ್ನ ತಡೆಯಲು ನಾವು ಸುರಕ್ಷತಾ ನಿಯಮಗಳನ್ನ ಪಾಲಿಸ್ತೀವಿ. ನೆಕ್ಸ್ಟ್, ಅಳತೆಗೆ ಸಂಬಂಧಿಸಿದಂತೆ ಉದ್ದದ ಅಂತಾರಾಷ್ಟ್ರೀಯ ಪ್ರಾಮಾಣಿತ ಏಕಮಾನ ಯಾವುದು? ಅಳತೆಗೆ ಸಂಬಂಧಿಸಿದಂತೆ ಉದ್ದದ ಅಂತಾರಾಷ್ಟ್ರೀಯ ಪ್ರಾಮಾಣಿತ ಏಕಮಾನ SI ಯೂನಿಟ್, ಇಂಟರ್ನ್ಯಾಷನಲ್ SI ಯೂನಿಟ್ ಯಾವುದು? ಈಗ ಒಂದು ಟೈಲರ್ ಅಂಗಡಿಗೆ ಹೋಗ್ತೀರಾ, ಬಟ್ಟೆ ಹೊಲಿಸ್ಲಿಕ್ಕೆ ಅಂತ ಹೋಗ್ತೀರಾ. ಓಕೆ, ಸೊ ನಿಮ್ಗೆ ಇಷ್ಟು ಬಟ್ಟೆ ಬೇಕು ಅಂತ ಹೇಗ್ ಹೇಳ್ತಾರೆ? ವೆರಿ ಗುಡ್, ಮೀಟರ್ ಲೆಕ್ಕದಲ್ಲಿ ತಗೋಬನ್ನಿ ಅಂತಾರೆ. ಇಷ್ಟು ಮೀಟರ್ ಬೇಕು, 1 ಮೀಟರ್ ಬೇಕು, ಅರ್ಧ ಮೀಟರ್ ಬೇಕು, 90 ಸೆಂಟಿಮೀಟರ್ ಬೇಕು ಅಲ್ವಾ? ಈಗ ನಾವ್ ಹಾಕೊಳ್ಳುವಂತಹ ಬಟ್ಟೆ ಹಿಂದೆ ನೋಡಿದಾಗ ಇಷ್ಟು ಸೆಂಟಿಮೀಟರ್ ಅಂತ ಇರುತ್ತೆ. ಎಷ್ಟು? 95 ಸೆಂಟಿಮೀಟರ್, 100 ಸೆಂಟಿಮೀಟರ್ ಅಂತ ಇರುತ್ತೆ. ಸೊ ಅದ್ರಲ್ಲಿ ಏನ್ ಕಾಣಬಹುದು ನೀವು? ಮೀಟರ್ ಅನ್ನುವಂತಹ ಪದವನ್ನ ಕಾಣಬಹುದು. ಕಿಲೋಗ್ರಾಮ್ ತರಕಾರಿಗಳು ಇಷ್ಟು ಕೆಜಿ ಇದೆ ಅಂತ ಹೇಳ್ತೀವಿ. ಮೊನ್ನೆ ಮಾನಸ ಮೇಡಮ್ ನಿಮ್ಗೆಲ್ಲ ಶಾಪಿಂಗ್ ಕಾರ್ಟ್ ಅಲ್ಲಿ ವೆಜಿಟೇಬಲ್ ಶಾಪ್ ಕರ್ಕೊಂಡು ಹೋಗಿದ್ರಲ್ವಾ? ನಿಮ್ಗೆ ಅಲ್ವಾ ಕರ್ಕೊಂಡು ಹೋಗಿದ್ದು? ತರಕಾರಿಗಳನ್ನ ಕೊಂಡ್ಕೊಂಡ್ರಲ್ಲ? ಸೊ ಹೇಗ್ ತೆಕ್ಕೊಂಡ್ರಿ? ಕಿಲೋಗ್ರಾಮ್ ಅಲ್ಲಿ ತೆಕ್ಕೊಂಡ್ರಿ. ಸೆಕೆಂಡ್, ಸಮಯ ಇಷ್ಟು ಸೆಕೆಂಡ್, ನಿಮ್ಗೆ 30 ಸೆಕೆಂಡ್ ಕಾಲಾವಕಾಶ, ಅದು ಸಮಯಕ್ಕೆ ಸಂಬಂಧಪಟ್ಟಿದ್ದು. ಲೀಟರ್, 1 ಲೀಟರ್ ಎಣ್ಣೆ ಬೇಕು, 5 ಲೀಟರ್ ಹಾಲು ಬೇಕು, 3 ಲೀಟರ್ ಮೊಸರು ಬೇಕು. ಆದ್ರಿಂದ ದ್ರವ ಪದಾರ್ಥಗಳಿಗೆ ಲೀಟರ್ ಅಂತ ಕರಿತೀವಿ. ಸೊ ಕಿಲೋಗ್ರಾಮ್, ಸೆಕೆಂಡ್, ಲೀಟರ್ ನ ಹೊರತುಪಡಿಸಿ ನಮ್ಮ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ಯಾವುದು? ಮೀಟರ್. ಮೀಟರ್ ಬೇಕು, ಮೀಟರ್ ಅಂತ ಕರಿತೀವಿ. ಹೌದಾ? ಮೀಟರ್ ಬಂದು ಬಟ್ಟೆಯ ಒಂದು ಅಳತೆಗೆ ಸಂಬಂಧಪಟ್ಟಂತೆ ಉದ್ದವನ್ನ ನಾವು ಇದರಿಂದ ಈ ಒಂದು ಪ್ರಮಾಣಿತ ಏಕಮಾನದಿಂದ ಅಳಿಲಿಕ್ಕೆ ಶುರು ಮಾಡ್ತೀವಿ. ಕ್ಲಿಯರ್ ವಿತ್ ದಿಸ್? ಕ್ಯಾನ್ ವಿ ಗೋ ಹೆಡ್ ಫಾರ್ ದ ನೆಕ್ಸ್ಟ್ ಕ್ವೆಶ್ಚನ್? ಮೀಟರ್ ಸರಿಯಾದಂತಹ ಉತ್ತರ ಅಂತ ತೋರಿಸ್ತಾ ಇದೆ. ಮುಂದಿನ ಪ್ರಶ್ನೆ ಹೀಗಿದೆ: ವೈಜ್ಞಾನಿಕ ವಿಧಾನದಲ್ಲಿ ಪರಿಕಲ್ಪನೆ ಅಥವಾ ಊಹೆ, ಹಿಪೋಥೆಸಿಸ್ ಎಂದರೆ ಏನು? ವೈಜ್ಞಾನಿಕ ವಿಧಾನದಲ್ಲಿ ಪರಿಕಲ್ಪನೆ ಅಥವಾ ಊಹೆ, ಹೈಪೋಥೆಸಿಸ್ ಅಂದರೆ ಏನು? ಆಪ್ಷನ್ ಎ, ಪರೀಕ್ಷಿಸಬಹುದಾದ ಒಂದು ಸಂಭಾವ್ಯ ಉತ್ತರ ಅಥವಾ ಅಂದಾಜು. ನನ್ ಧ್ವನಿ ಕೇಳಿಸ್ತಾ ಇದೆಯಾ ಮಕ್ಕಳೇ? ಪರೀಕ್ಷಿಸಬಹುದಾದ ಒಂದು ಸಂಭಾವ್ಯ ಉತ್ತರ ಅಥವಾ ಅಂದಾಜು. ಆಪ್ಷನ್ ಬಿ, ಅಂತಿಮ ಸಾಬೀತಾದ ತೀರ್ಮಾನ. ಆಪ್ಷನ್ ಬಿ, ಅಂತಿಮ ಸಾಬೀತಾದ ತೀರ್ಮಾನ. ಆಪ್ಷನ್ ಸಿ, ತಪ್ಪಾದ ಮಾಹಿತಿ. ಆಪ್ಷನ್ ಸಿ, ತಪ್ಪಾದ ಮಾಹಿತಿ. ಆಪ್ಷನ್ ಡಿ, ಬದಲಾಯಿಸಲಾಗದ ನಿಯಮ. ಬದಲಾಯಿಸಲಾಗದ ನಿಯಮ. ನೋಡಿ, ಒಂದು ಪ್ರಯೋಗವನ್ನ ನಡೆಸಬೇಕಾದ್ರೆ ಮೊದಲು ನಾವು ಮಾಡ್ಬೇಕಾಗಿರುವಂತಹ ತಾರ್ಕಿಕ ಅಂದಾಜೆ ಇದು. ಏನು? ವೆರಿ ಗುಡ್. ನಾವೊಂದು ಪರೀಕ್ಷಿಸಬಹುದಾದಂತಹ ಒಂದು ಸಂಭಾವ್ಯ ಉತ್ತರ ಅಥವಾ ಅಂದಾಜ್ ಇದೆಯಾ ಅನ್ನೋದು, ಅಂತಿಮವಾಗಿ ಏನ್ ಸಾಬೀತುಪಡಿಸ್ತೀವಿ ಅಂತ ತಪ್ಪಾದ ಮಾಹಿತಿಯನ್ನ ಕಲೆ ಹಾಕ್ತೀವಿ ಅನ್ನೋದಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಇದನ್ನ ಫಾಲೋ ಮಾಡ್ಬೇಕಾಗತ್ತೆ. ಕ್ಲಿಯರ್ ವಿತ್ ದಿಸ್? ಎಲ್ಲಾರ್ಗೂ ಅರ್ಥ ಆಯ್ತಾ?
ಒಂದು ಪರೀಕ್ಷಿಸಬಹುದಾದಂತಹ ಒಂದು ಸಂಭಾವ್ಯ ಉತ್ತರ ಅಥವಾ ಅಂದಾಜು. ವೈಜ್ಞಾನಿಕ ವಿಧಾನದಲ್ಲಿ ಪರಿಕಲ್ಪನೆ ಅಥವಾ ಊಹೆ ಅಂದ್ರೆ ಇದು ಆಗಬಹುದು ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್, ಇವತ್ತಿನ ಕೊನೆಯ ಪ್ರಶ್ನೆ. ವಿಜ್ಞಾನದ ವಿಭಾಗಗಳಲ್ಲಿ ಜೀವಿಗಳು ಮತ್ತು ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡುವ ಶಾಖೆಗೆ ಏನೆಂದು ಕರೆಯುತ್ತಾರೆ? ವಿಜ್ಞಾನದ ವಿಭಾಗಗಳಲ್ಲಿ ಜೀವಿಗಳು ಮತ್ತು ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡುವ ಶಾಖೆಗೆ ಏನೆಂದು ಕರೆಯುತ್ತಾರೆ? ಜೀವಿಗಳು ಮತ್ತು ಸಸ್ಯಗಳು. ಆಪ್ಷನ್ ಎ ಭೌತಶಾಸ್ತ್ರ ಅಥವಾ ಫಿಸಿಕ್ಸ್. ನೆನಪಿದ್ಯಾ, ಹೋದ್ ಕ್ಲಾಸ್ ನಲ್ಲಿ ಒಂದು ಮರವನ್ನ ತೋರಿಸ್ಬಿಟ್ಟು ಹೇಳಿದ್ನಲ್ಲ, ಈ ಒಂದು ವಿಜ್ಞಾನ ಅನ್ನೋದ್ರಲ್ಲಿ ಎಷ್ಟೊಂದು ಶಾಖೋಪಶಾಖೆ ಬ್ರಾಂಚಸ್ ಗಳನ್ನ ನಾವು ಕಾಣ್ತಾ ಹೋಗ್ಬೇಕು ಅಂತ. ಮೊದಲನೇದು ಭೌತಶಾಸ್ತ್ರ ಅಥವಾ ಫಿಸಿಕ್ಸ್. ಆಪ್ಷನ್ ಬಿ ರಸಾಯನಶಾಸ್ತ್ರ ಅಥವಾ ಕೆಮಿಸ್ಟ್ರಿ. ರಸಗಳಿಗೆ ಸಂಬಂಧಪಟ್ಟಂತಹದ್ದು. ಯಾವ ರಸಗಳು? ನವರಸಗಳ, ಲಾಲಾ ರಸಗಳ, ಸಂಬಂಧಪಟ್ಟಂತಹ ರಸಗಳ? ಇಲ್ಲ. ಈ ರಸಾಯನದಲ್ಲಿ ಅನಿಲಗಳು ಅಥವಾ ವೈಜ್ಞಾನಿಕವಾಗಿ ನಾವು ಬಳಸುವಂತಹ ಉಪಕರಣಗಳ ಕುರಿತು ಮಾಹಿತಿಯನ್ನ ನಾವು ಕಾಣ್ತಾ ಹೋಗ್ತೀವಿ ರಸಾಯನ ಶಾಸ್ತ್ರದಲ್ಲಿ. ಜೀವಶಾಸ್ತ್ರ, ಬಯಾಲಜಿ, ಜೀವಿಗಳಿಗೆ ಸಂಬಂಧಪಟ್ಟಂತ ಅಧ್ಯಯನ. ಕೊನೆಯದಾಗಿ ಖಗೋಳಶಾಸ್ತ್ರ, ಖಗೋಳಶಾಸ್ತ್ರ, ಆಸ್ಟ್ರೋನಮಿ. ನಿಮ್ಮೆಲ್ಲರಿಗೂ ಗೊತ್ತಿರ್ಲಿ ಖಗೋಳಶಾಸ್ತ್ರ ಅನ್ನೋದು ಎಷ್ಟು ಮುಖ್ಯ ಅಂತ. ಶಾಸ್ತ್ರಜ್ಞರನ್ನ ಅವರನ್ನ ಕೂಡ ನಾವು ವಿಜ್ಞಾನಿಗಳು ಅಂತಾನೆ ಕರಿತಾ ಹೋಗ್ತೀವಿ. ಈ ವಿಜ್ಞಾನಿಗಳು ಏನ್ ಮಾಡ್ತಾರೆ? ಕ್ಯಾಲೆಂಡರ್ ರಚನೆ ಮಾಡೋದು, ಇಂಥದೇ ದಿನದಲ್ಲಿ ಅಮಾವಾಸ್ಯೆ, ಇಂಥದೇ ದಿನದಲ್ಲಿ ಹುಣ್ಣಿಮೆ, ಇಂಥ ಸಮಯದಲ್ಲಿ ಗ್ರಹಣ ಆಗುತ್ತೆ, ಇಷ್ಟರಿಂದ ಇಷ್ಟು ಗ್ರಹಣದ ಸಮಯ, ಮತ್ತೆ ಈ ಚರಾಚರಗಳು ಯಾವ ರೀತಿ ಸಂಚರಿಸುತ್ತೆ, ಬಾಹ್ಯಾಕಾಶ ಯಾವ ರೀತಿ ಇರುತ್ತೆ, ಗ್ರಹಗಳ ಸಂಚಾರ ಯಾವ ರೀತಿ ಆಗುತ್ತೆ, ಧೂಮಕೇತು ಯಾವಾಗ ಅಪ್ಪಳಿಸುತ್ತೆ, ಭೂಕಂಪನ ಯಾವ ರೀತಿ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡೋರು ನಾವು ಆಸ್ಟ್ರೋಫಿಸಿಕ್ಸ್ ಅನಲಿಸ್ಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಯಾರಿಗಾದ್ರೂ ವಿಜ್ಞಾನದಲ್ಲಿ ಬಹಳಷ್ಟು ಆಸಕ್ತಿ ಇದ್ರೆ ಅಂತವ್ರನ್ನು ಕೂಡ ಈ ಖಗೋಳ ಶಾಸ್ತ್ರಜ್ಞದ ಕಡೆಗೆ ಅವರು ಹೋಗ್ತಾರೆ. ಈ ಜ್ಯೋತಿಷಿಗಳು ಯಾರು ಖಗೋಳಶಾಸ್ತ್ರದ ಪಂಡಿತರಾಗಿರ್ತಾರೆ ಅವ್ರು ಕೂಡ ವೈಜ್ಞಾನಿಕ ಜ್ಯೋತಿಷಿಗಳು ಅಂತ ಕರ್ಸ್ಕೊಂತಾರೆ, ವಿಜ್ಞಾನಿಗಳು. ಗೊತ್ತಾಯ್ತಾ? ಸೊ ನಾನ್ ಹೇಳ್ತಿರೋದು ಈ ಜ್ಯೋತಿಷಿಗಳಲ್ಲ. ಈ ಗ್ರಹ ಆತ ಕೆಟ್ಟ ಸ್ಥಾನದಲ್ಲಿದ್ದಾನೆ, ಇದು ನಮ್ಗೆ ಕೆಟ್ಟದುಂಟು ಮಾಡುತ್ತೆ, ಆ ರೀತಿ ಅಲ್ಲ. ವೈಜ್ಞಾನಿಕವಾಗಿ ಯಾರು ಗ್ರಹಗಳ ಬಗ್ಗೆ ಅಧ್ಯಯನ ಮಾಡ್ತಾರೋ ಅವ್ರನ್ನ ನಾವು ಆಸ್ಟ್ರೋನಮಿ ಬಗ್ಗೆ ತಿಳ್ಕೊಂಡಿರೋರು ಅಥವಾ ಖಗೋಳ ಶಾಸ್ತ್ರಜ್ಞರು ಅಂತ ಕರಿತೀವಿ. ಕ್ಷಮಿಸಿ, ಖಗೋಳ ಶಾಸ್ತ್ರಜ್ಞರು ಅಂತ ಕರಿತೀವಿ. ಈಗ ಹೇಳಿ, ನಮ್ಮ ಪ್ರಶ್ನೆ ಏನಿತ್ತು? ಜೀವಿಗಳು ಮತ್ತು ಸಸ್ಯಗಳ ಬಗ್ಗೆ ಅಧ್ಯಯನ. ಇದ್ರ ಬಗ್ಗೆ ಅಧ್ಯಯನ ಮಾಡುವಂತವ್ರಿಗೆ ನಾವೇನಂತ ಕರಿತೀವಿ? ಖಗೋಳಶಾಸ್ತ್ರಜ್ಞರ, ಜೀವಶಾಸ್ತ್ರಜ್ಞರ? ಹೌದು, ಜೀವ ಇದೆಯಲ್ಲ ಇಲ್ಲಿ, ಶಾಸ್ತ್ರ ಅಥವಾ ಬಯಾಲಜಿ ಅಂತ ಕರಿತೀವಿ. ಸೊ ಎಲ್ಲರೂ 10 ಗಳಿಸಿದ್ರ ಸುಮಾರು 12 ನಿಮಿಷದ ಸಮಯದಲ್ಲಿ ಒಂದು ಆನ್ಸರ್ಸ್ ಗಳನ್ನ ತೋರ್ಸೋದಾದ್ರೆ ಈ ರೀತಿ ಪ್ರಶ್ನೆಗಳಿಗೆ ಆನ್ಸರ್ಸ್ಗಳು ಆನ್ಸರ್ನ ತೋರ್ಸೋದಾದ್ರೆ. ವಿಜ್ಞಾನದ ಮುಖ್ಯ ಉದ್ದೇಶ ಏನು? ನಿಸರ್ಗದ ನಿಯಮಗಳು ಮತ್ತು ಪ್ರಕ್ರಿಯೆಗಳನ್ನ ಅರ್ಥ ಮಾಡ್ಕೊಳ್ಳೋದು. ವೈಜ್ಞಾನಿಕ ಅಧ್ಯಯನದ ಅನ್ವೇಷಣೆಯ ಮೊದಲ ಹಂತ ಯಾವುದು? ವೀಕ್ಷಣೆ ಮತ್ತು ಪ್ರಶ್ನೆಯನ್ನ ಕೇಳೋದು. ಸಸ್ಯಗಳು ಸೂರ್ಯನ ಬೆಳಕನ್ನ ಬಳಸಿ ತಮ್ಮ ಆಹಾರವನ್ನ ತಯಾರಿಸಿಕೊಳ್ಳುವಂತಹ ಪ್ರಕ್ರಿಯೆಗೆ ಏನೆಂದು ಕರೆಯುತ್ತಾರೆ? ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್ ಅಂತ ಕರೀತಾರೆ. ವೈಜ್ಞಾನಿಕ ಮನೋಭಾವನೆ, ಕ್ಷಮೆಯಲ್ಲಿ, ವೈಜ್ಞಾನಿಕ ಮನೋಭಾವ ಎಂದರೆ ಏನು? ಒಂದು ವಿಷಯದ ಬಗ್ಗೆ ಪ್ರಶ್ನೆಯನ್ನ ಮಾಡೋದು, ಸಾಕ್ಷ್ಯಗಳನ್ನ ಹುಡುಕೋದು ಮತ್ತು ತಾರ್ಕಿಕವಾಗಿ ಆಲೋಚಿಸುವುದು. ನೆಕ್ಸ್ಟ್ 5ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಜೀವಂತ ವಸ್ತುಗಳ ಪ್ರಮುಖ ಲಕ್ಷಣ ಅಲ್ಲ? ಶಾಶ್ವತವಾಗಿ ಒಂದೇ ಗಾತ್ರದಲ್ಲಿ ಇರೋದು. ಅಲ್ವಾ? ಯಾಕಂದ್ರೆ ಬೆಳವಣಿಗೆ ನಮ್ಮೆಲ್ಲರಲ್ಲೂ ಆಗ್ತಾ ಹೋಗುತ್ತೆ. ಒಂದೇ ಗಾತ್ರದಲ್ಲಿ ನಾವ್ ಯಾರು ಇರ್ಲಿಕ್ಕೆ ಆಗಲ್ಲ. ಸಾಮಾನ್ಯ ವಾತಾವರಣದಲ್ಲಿ ನೀರಿನ ಕುದಿಬಿಂದು, ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ 100 ಡಿಗ್ರಿ ಸೆಲ್ಸಿಯಸ್. ಪ್ರಯೋಗಾಲಯದಲ್ಲಿ ಪ್ರಯೋಗಗಳನ್ನ ಮಾಡುವಾಗ ಸುರಕ್ಷಿತ ನಿಯಮಗಳನ್ನ ಯಾಕೆ ಪಾಲಿಸ್ಬೇಕು ನಾವು? ಅಪಾಯಗಳು ಮತ್ತು ಅಪಘಾತಗಳನ್ನ ತಡಿಲಿಕ್ಕೆ. ನೆಕ್ಸ್ಟ್, ಅಳತೆಗೆ ಸಂಬಂಧಿಸಿದಂತಹ ಉದ್ದದ ಅಂತಾರಾಷ್ಟ್ರೀಯ ಪ್ರಮಾಣಿತ ಏಕಮಾನ ಯಾವುದು? ಮೀಟರ್. ರೈಟ್. ವೈಜ್ಞಾನಿಕ ವಿಧಾನದಲ್ಲಿ ಪರಿಕಲ್ಪನೆ ಅಥವಾ ಊಹೆ ಅಂತ ಹೇಳಿದ್ರೆ ಏನು? ಪರೀಕ್ಷಿಸಬಹುದಾದಂತಹ ಒಂದು ಸಂಭಾವ್ಯ ಉತ್ತರ ಅಥವಾ ಅಂದಾಜು. ವಿಜ್ಞಾನದ ವಿಭಾಗಗಳಲ್ಲಿ ಜೀವಿಗಳು ಮತ್ತು ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಖೆಗೆ ಬಯಾಲಜಿ ಅಥವಾ ಜೀವಶಾಸ್ತ್ರ ಅಂತ ಕರಿತೀವಿ. ಇಲ್ಲಿತಾ
ಸೊ ಇದಾಗಿತ್ತು ಇವತ್ತಿನ ಪ್ರಶ್ನಾವಳಿಗಳು. ವೆಲ್, ನಾವು ಉತ್ತಮವಾದಂತಹ ವಿಷಯಗಳ ಬಗ್ಗೆ ಕಲಿತಾ ಇತ್ತು. ಮೊದಲನೇ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನಾವಳಿಗಳ ಮೂಲಕ ಒಂದು ಚಾಪ್ಟರ್ ನ ರಿವಿಷನ್ ಮಾಡ್ದಂಗ ಆಯ್ತು ಅಲ್ವಾ? ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೆಕ್ಸ್ಟ್ ಕ್ಲಾಸ್ ಯಾವಾಗಿರುತ್ತೆ? ಗುರುವಾರ, ರೈಟ್? ಗುರುವಾರ ಮತ್ತೊಂದು ಚಾಪ್ಟರ್ ಒಂದಿಗೆ ಭೇಟಿ ಆಗೋಣ. ಆದ್ರೆ ಇವತ್ತಿನ ಸೆಷನ್ ಇಲ್ಲಿಗೆ ಮುಗಿಯಲ್ಲ. ನಾನು ನಿಮ್ಗೊಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತಾ ಸಿಮ್ಯುಲೇಷನ್ ಒಂದನ್ನ ತೋರಿಸ್ತೀನಿ. ಓಕೆ, ನಾನು ಸ್ಕ್ರೀನ್ ನ ಶೇರ್ ಮಾಡ್ತೀನಿ, ನಿಮ್ಮೆಲ್ಲರಿಗೂ ಕಾಣಿಸ್ತಾ ಅಂತ ಹೇಳಿ. ಕಾಣಿಸ್ತಾ ಇದೆಯಾ ಸ್ಕ್ರೀನ್? ಫುಲ್ ಸ್ಕ್ರೀನ್ ಮಾಡೋಣ. ಯಾರು ಈ ವ್ಯಕ್ತಿ? ಯಾರೋ ಗೊತ್ತಿಲ್ಲ ಮೇಡಮ್, ಇವನ್ ಹೆಸರು ಕೊಟ್ಟಿದ್ದಾರೆ ನೋಡಿ, ಜಾನ್ ಟ್ರಾವಲ್ಟೀಜ್. ಓಕೆ, ಈತ ಒಂದು ಕಾರ್ಪೆಟ್ ಮೇಲೆ ನಡೆದಾಗ ಈತನ ದೇಹದಲ್ಲಿ ಒಂದು ಸಂಚಲನ ಆಗುತ್ತೆ. ಅದು ಏನು ಅನ್ನೋದು ನಾವು ಈ ಒಂದು ಸಿಮ್ಯುಲೇಷನ್ ಮೂಲಕ ಅರ್ಥ ಮಾಡ್ಕೊಳೋ ಪ್ರಯತ್ನವನ್ನ ಮಾಡಬಹುದು. ಓಕೆ, ಇಂಟ್ರೆಸ್ಟಿಂಗ್ ಆಗಿರುವಂತಹ ಸಿಮ್ಯುಲೇಷನ್. ಆದ್ರೆ ಅದಕ್ಕಿಂತ ಮುಂಚೆ ನನ್ಗೆ ನೀವೆಲ್ಲರೂ ಒಂದಿಷ್ಟು ವಿಷಯವನ್ನ ಹೇಳಿ. ಚಳಿಗಾಲದಲ್ಲಿ ಸ್ವೆಟರ್ ಬಿಚ್ಚುವಾಗ ಚುರ್ಚುರ್ ಅನ್ನುವಂತಹ ಶಬ್ದನ ಕೇಳಿದಿರಾ? ಚಳಿ ಆದಾಗ ಈ ಸ್ವೆಟರ್ ಬಿಚ್ಚಬೇಕಾದ್ರೆ ಚುರ್ಚುರ್ ಅಂತ ಅನ್ಸುತ್ತೆ. ಅಥವಾ ನೀವೇನಾದ್ರು ಕ್ಲಾಸ್ ಅಲ್ಲಿ ಇದ್ದಾಗ ಈ ಪ್ಲಾಸ್ಟಿಕ್ ಸ್ಕೇಲ್ ನ ತೆಗೆದುಕೊಂಡು ತಲೆಗೂದ್ಲಿಗೆ ಚೆನ್ನಾಗಿ ಉಜ್ಜಿ ಸಣ್ಣ ಕಾಗದದ ಚೂರುಗಳ ತಂದಾಗ ಆ ಓಡಿ ಬಂದು ಅಂಟ್ಕೊಳ್ಳುತ್ತೆ. ಮ್ಯಾಜಿಕ್ ಅಂತ ಕರಿತೀವಿ ನಾವಂತೂ ನಮ್ ಕ್ಲಾಸ್ ಅಲ್ಲಿ ಸ್ಕೂಲ್ ಅಲ್ಲಿ ಇದ್ದಾಗ ಮಾಡ್ತಾ ಇದ್ವಿ. ಪ್ಲಾಸ್ಟಿಕ್ ಸ್ಕೇಲ್ ನ ತೆಗೆದುಕೊಳ್ಳೋದು, ತಲೆಗೂದ್ಲಿಗೆ ಚೆನ್ನಾಗಿ ಉಜ್ಕೊಳ್ಳೋದು, ಅದ್ರ ಹತ್ರ ಸಣ್ಣ ಸಣ್ಣ ಕಾಗದದ ಚೂರುಗಳನ್ನ ತಂದಾಗ ಚೂರುಗಳು ಅದಕ್ಕೆ ಅಂಟ್ಕೊಳ್ಳೋದು. ಅಷ್ಟು ಸಡನ್ ಆಗಿ ಯಾರಾದ್ರೂ ಅಥವಾ ಬಾಗ್ಲು ಅಥವಾ ಕಬ್ಬಿಣದ ಚಿಲಕ ಮುಟ್ಟ ಸಣ್ಣದಾಗಿ ಶಾಕ್ ಹೊಡುವಂತ ಅನುಭವ ಆಗಿದ್ಯಾ? ಆಗಿದ್ಯಾ? ತಕ್ಷಣ ಯಾರಾದ್ರೂ ಮುಟ್ಟಾಗ ಶಾಕ್ ಹೊಡ್ದಂಗ ಆಯ್ತಪ್ಪ, ಅಥವಾ ಸಡನ್ ಆಗಿ ಯಾವ್ದೋ ಮೆಟಲ್ ಡೋರು ಇಟ್ಕೊಂಡಾಗ ಶಾಕ್ ಹೊಡ್ದಂಗ ಆಗೋದು ಆಗುತ್ತಾ? ಇವತ್ತು ನಾವು ಈ ಸಿಮ್ಯುಲೇಷನ್ ಅಲ್ಲಿ ಇದೇ ಮ್ಯಾಜಿಕ್ ಹೇಗೆ ನಡೆಯುತ್ತೆ ಅಂತ ನೋಡೋಣವಾ? ಲೆಟ್ ಅಸ್ ಸಿ. ಸರಿ, ಹಾಗಿದ್ರೆ ಈ ಸಿಮ್ಯುಲೇಷನ್ ಅಲ್ಲಿ ಈ ವ್ಯಕ್ತಿ ಒಂದು ಕಾರ್ಪೆಟ್ ಅಲ್ಲಿ ನಡ್ಕೊಂಡು ಬರ್ತಾರೆ. ಆಗ ನೋಡಿ ಅವ್ರ ದೇಹದಲ್ಲಿ ಎಂತ ಬದಲಾವಣೆ ಆಗುತ್ತೆ ಅಂತ. ನಿಧಾನವಾಗಿ ಕಾರ್ಪೆಟ್ ಅಲ್ಲಿ ಇರುವಂತಹ ಚಾರ್ಜಸ್ ಎಲ್ಲ ಇವ್ರ ಹತ್ರ ಬಂದು ಸೇರ್ಕೊಳ್ಳುತ್ತೆ. ಕಾರ್ಪೆಟ್ ನಡ್ಸೋಣ. ಶಾಕ್ ಹೊಡೆಯುತ್ತೆ. ಈಗ ಆ ಕಬ್ಬಿಣನ ಟಚ್ ಮಾಡಕ್ ಹೋಗ್ತಾರೆ, ಶಾಕ್ ಹೊಡೆಯುತ್ತೆ. ಹೌದಾ? ಈಗ ನಾನು ಇದನ್ನ ನಿಲ್ತೀನಿ, ಕೈಯನ್ನು ಕೆಳಗಡೆ ಇಳ್ತೀನಿ ಹೀಗೆ. ಮತ್ತೆ ನಿಧಾನವಾಗಿ ನೋಡೋಣ ಏನಾಗುತ್ತೆ ಅಂತ. ಏನ್ ಗೊತ್ತಾಗ್ತಿದೆ ನಿಮ್ಗೆ? ಯಾವಾಗ ಆ ಕಬ್ಬಿಣದ ಜಾಗವನ್ನ ಮುಟ್ತಾನೋ ಆಗ ಶಾಕ್ ಹೊಡೆಯುತ್ತೆ. ಯಾವಾಗ ಅದನ್ನ ಕೆಳಗಿಳಿಸಿದಾಗ ಆ ಪ್ರಮಾಣ ಅನ್ನೋದು ದೇಹದ ಮೇಲೆ ಸಂಚಲನ ತರುತ್ತೆ. ಅದು ಪ್ರಮಾಣ ಕಡಿಮೆ ಇದೆ. ಫಾಸ್ಟ್ ಆಗಿ ಮಾಡಿ ನೋಡೋಣ. ಈ ಪ್ರಮಾಣ ಅನ್ನೋದು ಜಾಸ್ತಿ ಇದ್ದಾಗ ಈ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಮೂವ್ಮೆಂಟ್ ಅಂತ ಕರಿತೀವಿ. ಇದು ಜಾಸ್ತಿ ಇದ್ದಾಗ ನೀವು ಇದನ್ನ ಮುಟ್ಟದೆ ಹೋದ್ರು ಕೂಡ ಶಾಕ್ ಹೊಡೆಯುತ್ತೆ. ಅದನ್ನ ಮುಟ್ಟಿದಾಗ ಪ್ರಮಾಣ ಕಮ್ಮಿ ಸ್ವಲ್ಪ ಇದ್ ಕೂಡ ಶಾಕ್ ಹೊಡೆಯುತ್ತೆ. ನಿಮ್ಗೆ ವ್ಯತ್ಯಾಸ ಗೊತ್ತಾಗ್ತಾ ಇದೆ? ಇಲ್ಲಿ ಕೆಳಗಡೆ ಇಟ್ಟಾಗ ನಾನು ಫಾಸ್ಟ್ ಆಗಿ ಮಾಡಿದ್ರು ಕೂಡ ಅದ್ ನಿಧಾನವಾಗಿ ಚಲಿಸ್ತಾ ಇದೆ, ಫಾಸ್ಟ್ ಆಗಿ ಹೋಗ್ತಾ ಇಲ್ಲ. ಅಲ್ಲೇ ನಿಂತೆ. ಆದ್ರೆ ಅದರಿಂದ ಹೀಗ್ ಮುಟ್ಟಾಗ ಶಾಕ್ ಹೊಡೆಯುತ್ತೆ. ಆದ್ರೆ ಇದ್ರ ಮೇಲೆ ಕೈ ಇಟ್ಕೊಂಡು ಸ್ವಲ್ಪ ನಡೆದ್ರು ಕೂಡ ಮ್ಯಾಜಿಕ್ ಆಗೋಯ್ತು. ಏನಕ್ಕೆ ಮ್ಯಾಜಿಕ್ ಆಗುತ್ತೆ? ಹಿಂದೆ ಇರುವಂತ ಸೈನ್ಸ್ ಏನು ಅರ್ಥ ಮಾಡ್ಕೊಳ್ಳೋಣ. ಅದನ್ನ ನಮ್ಮ ಮುಂದಿನ ಸೆಷನ್ ಅಲ್ಲಿ ಜೊತೆಗೆ ನೆನ್ಪಿಟ್ಕೊಳ್ಳಿ. ಸೆಲ್ಸಿಯಸ್ ಅನ್ನೋದು ಎಲ್ಲಿಂದ ಬಂತು? ನಾವ್ ಯಾಕೆ ಡಿಗ್ರಿ ಸೆಲ್ಸಿಯಸ್ ಅಂತ ಕರಿತೀವಿ? ಇದ್ರ ಹಿಂದೆ ಇರುವಂತ ಅರ್ಥ ಏನು? ಅದನ್ನು ಕೂಡ ನಮ್ಮ ನೆಕ್ಸ್ಟ್ ಸೆಷನ್ ಅಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಸದ್ಯಕ್ಕೆ ನಾನ್ ವಿದಾಯ ಹೇಳ್ತೀನಿ. ಮುಂದಿನ ಗುರುವಾರದ ಸೆಷನ್ ಅಲ್ಲಿ ಮೀಟ್ ಆಗೋಣ. ಸದ್ಯಕ್ಕೆ ನಮ್ಮ ಇಂಗ್ಲಿಷ್ ಶಿಕ್ಷಕರನ್ನ ಸ್ವಾಗತಿಸ್ತೀನಿ. ನಮಸ್ಕಾರ, ಶುಭ ದಿನ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ.